ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಪ್ರತಾಪ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ನಮ್ಮನೆ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಇನ್ನು ಆವತ್ತಿನ ದಿನ ಮಾಮೂಲಿ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ನೀಟಾಗಿ ಶುದ್ಧಿನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಿಂದಿನ ದಿನವೇ ಸ್ವಲ್ಪ ಮಟ್ಟಿಗೆ ಎಲ್ಲ ಪ್ರಿಪ್ರೇಷನ್ ಆಗಿತ್ತಲ್ವ, ಹಾಗಾಗಿ ಬಾಗಿಲಿಗೆ ತೋರಣ ಎಲ್ಲ ಒಂದು ದಾರದಲ್ಲಿ ಆಲ್ರೆಡಿ ಪೋಣ್ಸ್ ಇಟ್ಬಿಟ್ಟಿದ್ದೆ. ಅದನ್ನು ಜಸ್ಟ್ ಬಾಗಿಲಿಗೊಂದು ಫಿಕ್ಸ್ ಮಾಡಬೇಕಿತ್ತು. ಇನ್ನು ಮಾವಿನ ಹಣ್ಣು, ಹೂವು, ಎಲೆ, ಬಾಳೆಹಣ್ಣು ಇದೆಲ್ಲನೂ ಸಹ ಹಿಂದಿನ ದಿನವೇ ತಂದಿದ್ದರಿಂದ ಒಂಥರ ಎಲ್ಲ ಬೇಗನೆ ಆಗಿಬಿಡುತ್ತೆ ಕೆಲಸಗಳು. ಸೊ ಹಂಗಾಗಿ ಮೊದಲು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಹೊಸ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಫೈನಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಯಾವುದೇ ಹಬ್ಬ ಬರಲಿ ಮನೆಯಲ್ಲಿ ಮೊದಲು ಪೂಜೆ ಮಾಡೋದಕ್ಕೆ ನಾವು ಫಸ್ಟ್ ಪ್ರಯಾರಿಟಿನ ಕೊಡ್ತೀವಿ. ಪೂಜೆ ಎಲ್ಲ ಆಗಿದೆ ಅಂದಮೇಲೆ ನೆಕ್ಸ್ಟು ಉಳಿದಿರೋವಂಥ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ನಾನು ಅಷ್ಟೇ ಹಿಂದಿನ ದಿನವೇ ಎಲ್ಲ ತಯಾರಿನ ಮಾಡ್ಕೊಂಡಿದ್ದರಿಂದ ಪೂಜೆ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಅಂದರೆ 6:45 7 ಗಂಟೆ ಮೇಲೆ ಪೂಜೆ ಮಾಡ್ಕೊಬೇಕು, ಅಲ್ಲಿಂದ ಟೈಮ್ ಚೆನ್ನಾಗಿದೆ ಅಂತ ಏನೋ ಹೇಳಿದರು. ಹಾಗಾಗಿ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಷ್ಟರೊಳಗಡೆ ಟೈಮ್ ಒಂದು 7:15 ಆಗಿತ್ತು. ಸೊ ಅಷ್ಟರೊಳಗಡೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಇಲ್ಲಿ ಯುಗಾದಿ ಹಬ್ಬದ ವಿಶೇಷನೇ ಬೇವು ಮತ್ತಿನ ಬೆಲ್ಲ, ಅಂದರೆ ಸಿಹಿ ಕಹಿ ಎರಡನ್ನೂ ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಅರ್ಥ ಕೊಡುತ್ತೆ. ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲನ ತಗೊಂಡೆ. ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಆಲ್ರೆಡಿ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀವಿ ಅನ್ನೋ ಕಾರಣದಿಂದನೇ ನಾನು ಯುಗಾದಿ ಹಬ್ಬದ ದಿನ ಪೋಸ್ಟ್ ಮಾಡಿ ಎಲ್ಲರಿಗೂ ವಿಶ್ ಮಾಡಿದ್ದೀನಿ. ಸೊ ಈಗ ಒಂದು ಸಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸಹ ನೀವು ಅಂದ್ಕೊಂಡಿರೋ ಅಂಥ ಎಲ್ಲ ಒಳ್ಳೆ ಕೆಲಸಗಳು ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ.
ಇನ್ನು ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ನೀರು ಸ್ನಾನ ಮಾಡೋದು ತುಂಬಾ ವಿಶೇಷ. ನಿಜವಾಗ್ಲೂ ನಮ್ಮ ಹಿರಿಯರು ಅವಾಗಿನಿಂದನೂ ಒಂದು ಒಳ್ಳೊಳ್ಳೆ ಸಂಪ್ರದಾಯಗಳನ್ನ ನಡ್ಸ್ಕೊಂಡ್ಬಂದಿದ್ದಾರೆ. ಎಣ್ಣೆ ನೀರು ಸ್ನಾನ ಅಂತ ಅಂದರೆ ಯಾವ್ಯಾವುದೋ ಎಣ್ಣೆನ ಹಾಕಿ ಸ್ನಾನ ಮಾಡೋದಲ್ಲ. ಅಂದರೆ ಈಗೆಲ್ಲ ಸುಮಾರು ಎಣ್ಣೆಗಳೆಲ್ಲ ಬರ್ತಿದೆ ಮಾರ್ಕೆಟಲ್ಲಿ. ಬಟ್ ಆದರೆ ಈಗ ಯುಗಾದಿ ಹಬ್ಬ ಏನಿದೆ ಇದು ಸಮ್ಮರ್ ಟೈಮಲ್ಲಿ ಅಂದರೆ ಬೇಸಿಗೆ ಟೈಮಲ್ಲಿ ಬರೋದ್ರಿಂದ ಹರಳೆಣ್ಣೆ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಹರಳೆಣ್ಣೆನ ಬಿಸಿಲು ಬೀಳುತ್ತೆ ನೋಡಿ, ಆ ಬಿಸಿಲಲ್ಲಿ ಇಟ್ಟು ಕಾಯಿಸಿ ಅದನ್ನು ತಲೆಗೆ ಹಚ್ಚಿ ಮೈಗೆಲ್ಲ ಹಚ್ಚಿ ಸ್ನಾನನ ಮಾಡ್ಕೊಳ್ಳೋ ಅಂಥ ಸಂಪ್ರದಾಯನ ಆವಾಗಿನಿಂದ ರೂಢಿಸ್ಕೊಂಡ್ಬಂದಿದ್ದಾರೆ. ನಾನಿಲ್ಲಿ ನಮ್ಮ ವೇದಾಂಶಕ್ಕೆ ಹರಳೆಣ್ಣೆನ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಅವನಿಗೆ ತುಂಬಾ ಶೀತ ಆಗಿಬಿಡುತ್ತೆ ಹರಳೆಣ್ಣೆನ ಜಾಸ್ತಿ ಹಾಕಿದ್ರೆ. ಹಾಗಾಗಿನೇ ನಾನಿಲ್ಲಿ ಬರೀ ತಲೆಗೆ ಮತ್ತಿನ ಕೈ ಕಾಲಿಗೆ ಒಂದು ಸ್ವಲ್ಪ ಮಟ್ಟಿಗೆ ಹಚ್ಚಿರೋ ಅಂಥದ್ದು. ಸೊ ಅವನಿಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಸ್ವಲ್ಪ ಲೈಟಾಗಿ ಹಚ್ಚಿದ್ದೀನಿ, ಜಾಸ್ತಿ ಹಚ್ಲಿಕ್ಕೆ ಹೋಗಿಲ್ಲ. ಇನ್ನು ನಾನು ಖುಷಿ ಎಲ್ಲ ಹಿಂದಿನ ದಿನವೇ ಹರಳೆಣ್ಣೆನ ಹಾಕ್ಕೊಂಡ್ಬಿಟ್ಟಿದ್ವಿ. ಖುಷಿದು ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ಕೈ ಮುಗಿದು ಬೇವು ಬೆಲ್ಲನ ತೊಗೊಂಡ್ಳು. ಇನ್ನು ಪಾಪು ಮತ್ತಿನ ನಮ್ಮನೆಯವರು ಇಬ್ಬರೂ ಸ್ನಾನ ಮಾಡಿ ಪೂಜೆ ಮಾಡಬೇಕಿತ್ತು. ಸೊ ನಮ್ಮನೆಯವರು ಹೊರಗಡೆ ಹೋಗಿದ್ರು. ಸರಿ ಅವ್ರು ಬರೋಷ್ಟರೊಳಗಡೆ ಕಾಫಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕಾಫಿಗೆ ಇಡ್ತಾಯಿದ್ದೆ. ಅಷ್ಟರಲ್ಲಿ ಅವರು ಬಂದರು. ಸರಿ ನನಗೂ ಕಾಫಿ ಕೊಡಮ್ಮ ಅಂತ ಹೇಳಿದ್ರು. ಅವ್ರಿಗೂ ಸೇರಿಸಿ ಕಾಫಿ ಮಾಡಿ ಇಬ್ಬರು ಕಾಫಿ ಕುಡಿದ್ವಿ. ಅಷ್ಟರಲ್ಲಿ ನಮ್ಮನೆಯವರು ನನಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಟ್ಬಿಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಬಿಸಿಲಿಗೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಈ ರೀತಿ ಬಿಸಿಲಲ್ಲಿ ಕಾಯಿಸಿ ಎಣ್ಣೆನ ಹಾಕ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ನಾವು ಸ್ಟವ್ ಮೇಲೆ ಎಣ್ಣೆ ಕಾಯಿಸೋದಕ್ಕಿಂತ ಬಿಸಿಲಲ್ಲಿ ಎಣ್ಣೆ ಕಾಯುತ್ತಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ಹಚ್ಚಲಿಕ್ಕೆ. ಮತ್ತಿನ ಸೂರ್ಯನ ಕಿರಣಗಳೆಲ್ಲ ಬಿದ್ದಿರುತ್ತಲ್ವ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಟ್ಟೆ. ಇನ್ನು ಇಬ್ರಿಗೂ ಎಣ್ಣೆ ಎಲ್ಲ ಹಚ್ಕೊಟ್ಟಾದ್ಮೇಲೆ ಮನೆ ಬಾಗಿಲು ಮುಂದೆ ಎಳೆ ಬಿಸಿಲು ಬೀಳುತ್ತೆ. ಅಂದರೆ ಒಂದು 7:30ಇಂದ 8:30, 8:15ವರೆಗೂ ಒಂದು ಎಳೆ ಬಿಸಿಲು ಬೀಳುತ್ತೆ. ಸೊ ಹಂಗಾಗಿ ಬಿಸಿಲಲ್ಲಿ ನಿಂತಿದ್ರು. ಇನ್ನು ಅವರಿಬ್ಬರು ಸ್ನಾನ ಮಾಡಿ ಬರಬೇಕಿತ್ತು. ಖುಷಿ ಏನೋ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ಲು. ಸರಿ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಸಾಮಾನು ಲಿಸ್ಟ್ ಬರೆದಿದ್ದೆ. ಹಾಗಾಗಿ ಆ ಸಾಮಾನೆಲ್ಲ ತೊಗೊಂಡು ಬಂದಿದ್ದರು. ಅದನ್ನೆಲ್ಲ ಚೆಕ್ ಮಾಡಿ ಇಟ್ಕೊತಾ ಇದ್ದೆ. ಯಾಕೆ ಅಂತಂದರೆ ಇದು ಯುಗಾದಿ ಹಬ್ಬದ ಸಾಮಾನಲ್ಲ, ಮಾರನೇ ದಿನ ಮನೆ ದೇವ್ರ ಹಬ್ಬ ಮಾಡಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಸಾಮಾನುಗಳನ್ನ ತರಿಸಿದ್ದೆ. ಅದನ್ನೆಲ್ಲ ಒಂದು ಕಡೆ ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನು ನಮ್ಮನೆ ಪಕ್ಕದಲ್ಲೇ ಜೋಗಿ ಬಿಟ್ಟಿರೋ ಅಂಥವ್ರು ಇದ್ದಾರೆ. ಹಾಗಾಗಿ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಮ್ಮನೆಗೆ ಬರೋದಕ್ಕೆ ಹೇಳಿದ್ದೆ. ನಮ್ಮ ಮನೆಗೆ ಬಂದು ಸಿಂಗ್ನಾಥನ ಊದಲಿ ಅಂತ ಹೇಳಿಬಿಟ್ಟು, ಹಾಗಾಗಿ ಜೋಳಿಗೆ ತುಂಬೋದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಬೆಲ್ಲ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಇನ್ನು ವೇದಾಂಶದ್ದು ಸ್ನಾನ ಎಲ್ಲ ಆಯಿತು. ಅವನಿಗೂ ಹೊಸ ಬಟ್ಟೆ ತಂದಿದ್ನಲ್ವ ಅದನ್ನೆಲ್ಲ ಹಾಕಿ ಈ ರೀತಿ ನೀಟಾಗಿ ರೆಡಿ ಮಾಡಿ ದೇವ್ರಿಗೆ ಕೈ ಮುಗಿಯೋದಕ್ಕೆ ಹೇಳಿದೆ. ಅವನಿಗೆ ಬೇವು ಬೆಲ್ಲ ಕೊಡೋದಕ್ಕೆ ಹೋದರೆ ಅವನು ಬೆಲ್ಲ ತೊಗೊಂಡಾಗ ಕೈಗೆ ಸೈಲೆಂಟಾಗಿದ್ದ. ಬೇವು ತೊಗೊತಿದ್ದಂಗೆನೇ ನನಗೆ ಬೇಡ ಅಂದ್ಬಿಟ್ಟು ಓಡ್ತಾ ಇದ್ದ. ಸರಿ ಅಂತ ಹೇಳಿಬಿಟ್ಟು ಇಲ್ಲ ಪಾಪ ಬೆಲ್ಲನೇ ಕೊಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಅವ್ನಿಗೊಂದು ಸ್ವಲ್ಪ ಬೆಲ್ಲನೇ ತಿನ್ನಿಸ್ದೆ. ಬೇವು ಕೊಡ್ಲಿಕ್ಕೆ ಹೋಗಲಿಲ್ಲ. ಇನ್ನು ಖುಷಿ ಡ್ಯಾನ್ಸ್ ಆಡ್ತಾನೆ ಇದ್ಲಲ್ವ, ಹಾಗಾಗಿ ಅವಳ ಜೊತೆ ಸೇರಿಕೊಂಡು ಅವನೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಆ ದಿನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ನಮ್ಮನೆಯವ್ರದ್ದು ಸ್ನಾನ ಎಲ್ಲ ಆಯ್ತಲ್ವ, ಹಾಗಾಗಿ ಅವರು ದೇವ್ರ ಕೈ ಮುಗಿದು ಪೂಜೆ ಎಲ್ಲ ಮಾಡ್ತಿದ್ರು. ಇನ್ನು ಮಕ್ಳಿಗೂ ಸಹ ಬೇವು ಬೆಲ್ಲ ಅವ್ರ ಕೈಯಾರೆ ಇನ್ನೊಂದೊಂದು ಸಲ ಕೊಡ್ತಾಯಿದ್ರು. ನನಗೂ ಸಹ ಬೇವು ಬೆಲ್ಲ ಇನ್ನೊಂದು ಸಲ ಕೊಟ್ಟರು. ಇನ್ನು ಎಲ್ಲರೂ ಮನೆಯಲ್ಲಿ ಬೇವು ಬೆಲ್ಲ ತೊಗೊಂಡ್ಮೇಲೆ ನಾನು ಆಗಲೇ ಹೇಳಿದ್ನಲ್ಲ, ಹಾಗೆ ಪಕ್ಕದ ಮನೆಯಲ್ಲೇ ಇರೋ ಅಂಥವ್ರು ಇವರು ಜೋಗಪ್ಪ ಬಂದು ಈ ರೀತಿ ಸಿಂಗ್ನಾಥನ ಊದ್ತಿದ್ದಾರೆ.
ಸೊ ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗಲೇ ಪೂರ್ತಿಯಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಸೌಂಡ್ ಬರ್ತಾ ಇಲ್ಲ. ಸೊ ಈ ಥರ ಅವರ ಪದ್ಧತಿನಲ್ಲೂ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಒಂದು 4 ಮನೆಗೆ ಹೋಗಿ ಸಿಂಗನಾಥನ ಊದಿ ಬರಬೇಕು ಅನ್ನೋದಿರುತ್ತೆ. ಸೊ ನಾನು ಅಷ್ಟೇ ಪೂಜೆ ಆದ ತಕ್ಷಣ ಕರೆದು ಬಂದಿದ್ದೆ ನಮ್ಮ ಮನೆಗೂ ಬನ್ನಿ ಅಂತ ಹೇಳಿಬಿಟ್ಟು. ಇನ್ನು ಬಂದಾಗ ನಾವು ಹಾಗೆ ಕಳಿಸೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಜೋಳಿಗೆಗೆ ಈ ರೀತಿ ಅಕ್ಕಿನೋ ಅಥವಾ ತರಕಾರಿನೋ ಬೆಲ್ಲನೋ ಏನೋ ಒಂದು ಇಟ್ಟು ನಾವು ಜೋಳಿಗೆಗೆ ಕೊಡಬೇಕಾಗುತ್ತೆ, ಬರಿದಾಗಿ ಕಳಿಸ್ಬಾರ್ದು. ಅದರಲ್ಲೂ ನಮ್ಮ ಮನೆ ದೇವರಲ್ವಾ, ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ನಾನು ಅಕ್ಕಿ ಬೆಲ್ಲನ ಇಟ್ಟು ಜೋಳಿಗೆಗೆ ಕೊಟ್ಟಿದ್ದಾಯಿತು. ಫೈನಲ್ ಆಗಿ ಎಲ್ಲರೂ ಪೂಜೆ ಮಾಡಿ ಬೇವು ಬೆಲ್ಲ ತಗೊಂಡು ಹೊಸ ವರ್ಷನ ಶುರು ಮಾಡಿದ್ದು ತುಂಬಾ ಖುಷಿ ಆಯಿತು. ಸೊ ಹೊಸ ವರ್ಷಕ್ಕೊಂದು ಹೊಸ ರೀಲ್ಸ್ ಇರಲಿ ಅಂತ ಹೇಳಿಬಿಟ್ಟು ನಾನು ನನ್ನ ಮಗಳು ಸಿಂಪಲ್ಲಾಗಿ ಒಂದು ಪುಟ್ಟದಾಗಿ ರೀಲ್ಸನ್ನು ಮಾಡ್ಕೊಂಡ್ವಿ. ಅದು ನಮ್ಮನೆಯವ್ರ ಸಪೋರ್ಟಿಂದ ಆಯಿತು ಅಂತಲೇ ಹೇಳ್ಬೋದು. ಚೆನ್ನಾಗಿ ವಿಡಿಯೋ ಮಾಡಿಕೊಟ್ರು, ಹಾಗಾಗಿ ಈ ಒಂದು ರೀಲ್ಸ್ ಇರಲಿ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋ ಎಲ್ಲ ಮಾಡಾದಮೇಲೆ ನಮ್ಮನೆ ಹತ್ರನೇ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ವರ್ಷದ ಮೊದಲನೇ ದಿನ, ವರ್ಷದ ಆರಂಭ ಅಲ್ವಾ, ಹಾಗಾಗಿ ವಿಘ್ನೇಶ್ವರನ ಆಶೀರ್ವಾದ ಇರಲಿ, ಯಾವುದೇ ಥರ ವಿಘ್ನಗಳು ಬರ್ದಲೇ ಇರೋ ಹಾಗೆ ಆಗಲಿ, ಎಲ್ಲನೂ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರಣದಿಂದ ಮನೆ ಹತ್ರನೇ ಇರೋವಂಥ ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಿಂದ ನೆಕ್ಸ್ಟು ನಾವು ಹೊರಟಿದ್ದು ಅಮ್ಮನ ಮನೆಗೆ. ಸೊ ಪ್ರತಿ ವರ್ಷವೂ ಅಷ್ಟೇ ಯುಗಾದಿ ಹಬ್ಬ ಅಂತ ಅಂದರೆ ನಾವು ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮನ ಮನೆಗೆ ಹೊರಟ್ಬಿಡ್ತೀವಿ. ಅಮ್ಮನ ಮನೆಯಲ್ಲೇ ಹಬ್ಬದ ಊಟ ಎಲ್ಲ ಇರುತ್ತೆ. ನೆಕ್ಸ್ಟ್ ಡೇ ಅಂದರೆ ಹೊಸ್ತಡ್ಕೆ ಏನಿರುತ್ತೆ, ಹೊಸ್ತಡ್ಕನ್ನ ನಾನು ನಮ್ಮ ಮನೆಯಲ್ಲೇ ಮಾಡೋ ಅಂಥದ್ದು. ಸೊ ಅಮ್ಮನೂ ಒಬ್ಬರೇ ಇರ್ತಾರೆ ಅಲ್ವಾ, ಅವ್ರಿಗೂ ಬೇಜಾರಾಗಬಾರ್ದು. ಹಬ್ಬ ಮಾಡಿರೋಂಥ ವಾತಾವರಣ ಬರಬೇಕು ಅಂತ ಅಂದರೆ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿರಬೇಕು, ಮನೆಯಲ್ಲಿ ಜನ ಇರಬೇಕು, ಆವಾಗ ಒಂಥರ ಖುಷಿ ಆಗುತ್ತೆ. ಸೊ ಹಂಗಾಗಿನೇ ನಾವು ಪ್ರತಿ ವರ್ಷ ಯುಗಾದಿ ಹಬ್ಬ ಅಂತ ಅಂದರೆ ಅಮ್ಮನ ಮನೆಗೆ ಹೋಗ್ತೀವಿ. ಮಾರನೇ ದಿನ ಹೊಸ್ತಡ್ಕ ದಿನ ಏನಿರುತ್ತೆ ಅದನ್ನು ನಾನು ನಮ್ಮ ಮನೆಯಲ್ಲೇ ಮಾಡ್ತೀನಿ, ಆವಾಗ ಅಮ್ಮ ನಮ್ಮ ಮನೆಗೂ ಬರ್ತಾರೆ. ಸೊ ಈ ಥರ ನಾವು ಸುಮಾರು ನಮ್ಮ ತಂದೆ ತೀರ್ಕೊಂಡಾಗ್ಲಿಂದನೂ ನಾವು ಇದೇ ಥರನೇ ಮಾಡ್ತಾ ಬಂದಿದ್ದೀವಿ. ಹಾಗಾಗಿನೇ ನಾವೆಲ್ಲ ದೇವಸ್ಥಾನದಿಂದ ನೆಕ್ಸ್ಟ್ ಹೋಗಿದ್ದು ಅಮ್ಮನ ಮನೆಗೆ. ಸೊ ನಾವು ಹೋಗೋಷ್ಟರೊಳಗಡೆ ಆಲ್ರೆಡಿ ಅಮ್ಮ ಪೂಜೆ ಎಲ್ಲ ಮಾಡಿ ಅಡುಗೆಗೆಲ್ಲ ತಯಾರಿನ ಆಲ್ರೆಡಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಾಡಿಬಿಟ್ಟಿದ್ರು, ಇನ್ನು ಒಬ್ಬಟ್ಟು ತಟ್ಟೋದೊಂದೇನೋ ಪೆಂಡಿಂಗ್ ಇತ್ತು. ಸೊ ಹಂಗಾಗಿ ಊಟ ಮಾಡೋ ಟೈಮಲ್ಲಿ ಬಿಸಿ ಬಿಸಿಯಾಗಿ ತಟ್ಟೋಣ ಅಂತ ಹೇಳಿಬಿಟ್ಟು ನಾವೂ ಹೋದ ತಕ್ಷಣ ಅಲ್ಲೇನೂ ಕೆಲಸನೇ ಇರಲಿಲ್ಲ ಬಿಡಿ, ಯಾಕೆಂದರೆ ಎಲ್ಲ ಕೆಲಸ ಅವರೇ ಮಾಡಿಬಿಟ್ಟಿದ್ರಲ್ವ. ಸರಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತಿದ್ವಿ. ಇನ್ನು ವೇದಾಂಶಕ್ಕೆ ಊಟ ಮಾಡಿಸಿರ್ಲಿಲ್ಲ ಅಲ್ವಾ, ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೋಟ್ಲಿಂದ ಇಡ್ಲಿ ಏನೋ ತಂದುಕೊಟ್ಟಿದ್ರು, ಅದನ್ನು ಅವನಿಗೆ ತಿನ್ನಿಸ್ತಾ ಇದ್ದೆ. ಇನ್ನು ಹೇಳಿದ್ನಲ್ಲ ಎಲ್ಲ ಕೆಲಸ ಆಗಿತ್ತು. ಸೊ ಮಧ್ಯಾಹ್ನದಂಗೆ ಊಟದ ಟೈಮ್ಗೆ ಒಬ್ಬಟ್ಟನ್ನು ತಟ್ಟೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ.
ಇನ್ನು ಅಮ್ಮನ ಮನೆಯಲ್ಲಿ ಊಟ ಎಲ್ಲ ಮುಗಿಸಿ ನಾನು ರಿಟರ್ನ್ ನಮ್ಮ ಮನೆಗೆ ಬಂದೆ. ಪಾಪು ಊಟ ಮಾಡಿದ್ಮೇಲೆ ಮಲ್ಕೊಂಡ್ಬಿಟ್ಟ. ಹಾಗಾಗಿ ಅವನ್ನ ಅಮ್ಮನ ಮನೆಯಲ್ಲೇ ಮಲಗಿಸ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಯಿತು. ಯಾಕೆಂತಂದರೆ ನೆಕ್ಸ್ಟ್ ಡೇ ಅಂದರೆ ನಮ್ಮ ಮನೆ ದೇವ್ರ ಹಬ್ಬನ ಮಾಡಬೇಕಿತ್ತು ನಾನು, ಅಂದರೆ ಹೊಸ್ದಡ್ಗೆ ದಿನ. ಸೊ ಆ ದೇವ್ರಿಗೂ ನಾನ್ ವೆಜ್ಜೇ ಮಾಡೋದ್ರಿಂದ ಸೊ ಎರಡೂ ಒಟ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ನಾಳೆಗೆಲ್ಲ ತಯಾರಿ ಮಾಡ್ಕೊಬೇಕಿತ್ತು. ಅಂದರೆ ಹೆಣ್ಣು ದೇವ್ರ ಹಬ್ಬ ಅಂತ ಅಂದರೆ ತುಂಬಿಟ್ಟನ ಆರತಿ ಮಾಡ್ತೀವಲ್ವ, ಹಾಗಾಗಿ ಆರತಿಗೆಲ್ಲ ರೆಡಿ ಮಾಡ್ಕೊಬೇಕಿತ್ತು. ಅದಕ್ಕೋಸ್ಕರ ನಾನು ಖುಷಿ ಇಬ್ಬರು ಮನೆಗೆ ಬಂದ್ವಿ. ಸೊ ನನಗಂತೂ ಖುಷಿ ತುಂಬಾ ಹೆಲ್ಪ್ ಮಾಡಿಕೊಟ್ಲು ಅವತ್ತು. ಅಂದರೆ ಕೊಬ್ಬರಿ ಎಲ್ಲ ತುರ್ಕೊಬೇಕಿತ್ತು, ಬೆಲ್ಲ ಎಲ್ಲ ತುರಿಬೇಕಿತ್ತು, ಆ ಕೆಲಸಗಳನ್ನೆಲ್ಲ ಅವಳೇ ಮಾಡಿಕೊಟ್ಲು. ನಾನು ಅಷ್ಟರೊಳಗಡೆ ಸ್ವಲ್ಪ ಅಕ್ಕಿ, ಹುರ್ಗಡ್ಲೆ, ಕಡಲೆ ಬೀಜ ಇದನ್ನೆಲ್ಲ ಹುರಿದು ಸ್ವಲ್ಪ ರೆಡಿ ಮಾಡಿಕೊಂಡೆ. ಸೊ ನನಗೇನಂದರೆ ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದು ಸ್ವಲ್ಪ ಪಾಕ ಎಲ್ಲ ತೆಗೆದು ತುಂಬಿಟ್ಟನ ಆರತಿ ಕಟ್ಕೊಡ್ತೀನಿ ಅಂತ ಹೇಳಿದರು. ಸರಿ, ಅವ್ರು ಬರೋಷ್ಟರೊಳಗಡೆ ಈ ಕೆಲಸಗಳನ್ನೆಲ್ಲ ನಾವು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ತಯಾರಿನ ಮಾಡ್ಕೊತಾ ಇದ್ವಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಹೆಣ್ಣು ದೇವ್ರ ಹಬ್ಬ ಅಂದರೆ ನಮ್ಮ ಮನೆ ದೇವ್ರ ಹಬ್ಬನ ನಾನು ಹೊಸ್ದಡ್ಗೆ ದಿನವೇ ಮಾಡೋಣ, ಶುಕ್ರವಾರ ವಾರದ ದಿನವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಆಗಿದ್ದೆ. ಅದಕ್ಕೋಸ್ಕರನೇ ಎರಡೂ ಒಟ್ಟಿಗೆ ಆಗುತ್ತೆ, ಅಂದರೆ ಹೊಸ್ದಡ್ಗೂ ಮಾಡ್ದಂಗೆ ಆಗುತ್ತೆ, ಮನೆ ದೇವ್ರ ಹಬ್ಬನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲ ತಯಾರಿನ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಚಿಕ್ಕಮ್ಮ ಬಂದು ತೊಂಬಿಟ್ಟಿಗೆ ಪಾಕ ಎಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿಕೊಟ್ರು. ಸೊ ನನಗೆ ಅವರು ಹೇಳ್ಕೊಡ್ತಾಯಿದ್ರು ಪಾಕ ಯಾವ ಥರ ತೆಗಿಬೇಕು ಅಂತ. ಯಾಕೆಂತಂದರೆ ಇದಕ್ಕೆ 2 ವರ್ಷದ ಹಿಂದೆ ನಾನು ತುಂಬ ಚೆನ್ನಾಗಿ ಪಾಕ ತೆಗೆದು ತೊಂಬಿಟ್ಟಿನ ಆರತಿ ಎಲ್ಲ ಮಾಡಿದ್ದೆ. ಬಟ್ 1 ವರ್ಷದ ಹಿಂದೆ ಏನಾಯಿತು ಅಂತಂದರೆ ಪಾಕ ನಾನು ಹೆಂಗೆ ತೆಗ್ದೆ ಅನ್ನೋದೇ ಗೊತ್ತಿಲ್ಲ, ತೊಂಬಿಟ್ಟು ಯಾಕೋ ಚೆನ್ನಾಗೇ ಆಗಿರಲಿಲ್ಲ. ತುಂಬ ಅಂದರೆ ತುಂಬ ಎಳೆ ಪಾಕ ತೆಗೆದ್ಬಿಟ್ಟು ತೊಂಬಿಟ್ಟು ಚೆನ್ನಾಗಿ ಬಂದಿರಲಿಲ್ಲ. ಹಂಗಾಗಿ ಈ ಸಲ ನಮ್ಮ ಚಿಕ್ಕಮ್ಮನ ಕರೆದಿದ್ದೆ. ಸೊ ಅವರು ಮಾಡಿಕೊಡುವಾಗ ನಾನು ನೋಡ್ಕೊಳ್ಳೋಣ ಯಾವ ಥರ ಪಾಕ ತೆಗಿತಾರೆ ಅಂತ ಹೇಳಿಬಿಟ್ಟು. ಇನ್ನು ತೊಂಬಿಟ್ಟು ಆರತಿ ಎಲ್ಲ ನೀಟಾಗಿ ಕಟ್ತೀನಿ, ಅದೆಲ್ಲ ಬರುತ್ತೆ. ಸೊ ದೇವ್ರಿಗೆ ಈ ಥರ 2 ಆರತಿನ ಕಟ್ಕೊಬೇಕಾಗತ್ತೆ. ಇನ್ನು ಮಿಕ್ಕಿದೆಲ್ಲ ಉಂಡೆಗಳು ಮಾಡಿ ಅರಿಶಿನ ಕುಂಕುಮಕ್ಕೆ ಕರಿತೀವಿ ಅಲ್ವಾ, ಸೊ ಅವ್ರಿಗೆ ಒಂದೊಂದು ಉಂಡೆಗಳನ್ನ ತೊಂಬಿಟ್ಟು ಉಂಡೆನ ಇಟ್ಬಿಟ್ಟು ಕೊಡೋ ಅಂಥದ್ದು. ಸೊ ಹಂಗಾಗಿನೇ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಈ ಥರದನ್ನೆಲ್ಲ. ಅಂದರೆ ಬೇರೆ ತಿಂಡಿ ಆಗಿರ್ಬೋದು, ಈ ಥರ ಆರತಿ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ನಾನು ಅವರಿಂದ ನೋಡಿ ಕಲ್ತ್ಕೊಳ್ಳೋಣ, ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟೆ ಅವ್ರನ್ನ ಕರೆಸಿದ್ದೆ. ಇನ್ನು ತೊಂಬಿಟ್ಟು ಆರತಿ ಎಲ್ಲ ರೆಡಿ ಆದಮೇಲೆ ಶ್ರೀನಗರ್ಗೆ ಹೋಗಿ ಹಬ್ಬಕ್ಕೆ ಮಾರನೇ ದಿನಕ್ಕೆ ಏನು ಐಟಮ್ಗಳೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು. ಅದೆಲ್ಲ ಆದಮೇಲೆ ನಮ್ಮ ಚಿಕ್ಕಮ್ಮ ಬಾ ನಮ್ಮ ಮನೆಗೆ ಹೋಗೋಣ, ಮಧ್ಯಾಹ್ನ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, ಸೊ ಇವಾಗ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ರು. ಹಾಗಾಗಿ ಚಿಕ್ಕಮ್ಮನ ಮನೆಗೆ ಹೋದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಸುಮಾರು ಒಂದು 2-3 ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ಚಿಕ್ಕಮ್ಮನ ಮನೆಗೆ ಹೋಗಿರೋದೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅವರು ಅಷ್ಟೇನೆ ಪೂಜಾ ರೂಮೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇನ್ನು ಇದೇನು ನೋಡ್ತಾ ಇದ್ದೀರಾ, ಇದು ಮ್ಯಾಟ್ ಬಂದು ನಾನು ಹಾಕ್ಕೊಟ್ಟಿರೋ ಅಂಥದ್ದೇ. ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿದೆ. ನೀವು ನೋಡ್ತಾ ಇದ್ದೀರಲ್ಲ, ಈಗಲೂ ಸಹ ಯೂಸ್ ಮಾಡ್ತಿದ್ದಾರೆ. ಅಂದರೆ ಸುಮಾರು ಒಂದು 7-8 ವರ್ಷದ ಹಿಂದೆ ಹಾಕ್ಕೊಟ್ಟಿರೋ ಅಂಥ ಮ್ಯಾಟ್ ಅದು. ಸೊ ಈಗಲೂ ಸಹ ಯೂಸ್ ಮಾಡ್ತಿದ್ದಾರೆ, ಅಂದರೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಹಂಗಾಗಿ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಇನ್ನು ಅಲ್ಲೇ ಊಟ ಎಲ್ಲ ಮುಗಿಸಿ ರಿಟರ್ನ್ ನಾವು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಯುಗಾದಿ ಹಬ್ಬದ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೊಸ್ದಾಗ್ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.